ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಕೇರಳ ಸ್ಪೆಷಲ್ ಸ್ಟೀಮ್ಡ್ ಫಿಶ್ ಇನ್ ಬನಾನಾ ಲೀವ್ಸ್ ರೆಸಿಪಿ ಮಾಡ್ತಾ ಇದ್ದೇನೆ. ಇದು ತುಂಬಾ ಸ್ವಾದಭರಿತವಾದ ಮತ್ತು ಸೊಗಸಾದ ಅದ್ಭುತವಾದ ಒಂದು ರುಚಿಯುಳ್ಳ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಹಾಗೆ ಹೊಸ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅಮಿತಾಸ್ ಕಿಚನ್ಗೆ ಹೋಗೋಣ. ಕ್ಲೀನ್ ಮಾಡಿದ 4 ಬಂಗುಡೆ ಮೀನು. ಬಂಗುಡೆ ಮೀನಿಗೆ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ನಷ್ಟು ಪೆಪ್ಪರ್ ಪೌಡ್ರು, ಒಂದು 1/4 ಸ್ಪೂನ್ನಷ್ಟು ಅರಶಿನ ಪೌಡ್ರು, ಒಂದು ಸ್ವಲ್ಪ ನಿಂಬೆ ರಸ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ಈ ಮೀನಿಗೆಲ್ಲ ಲೈಟಾಗಿ ಕೋಟಿಂಗ್ ಮಾಡಿಕೊಳ್ಳುವ. ಮೀನನ್ನು ಇಟ್ಕೊಳ್ಳಿ, ಹೀಗೆ ಬಗ್ಗಿಸಿ ಹಿಡ್ಕೊಳ್ಬೇಕು. ಆನಂತರ ಕೆಳಗಿಂದ ಮೇಲೆ ಹೀಗೆ ಸವರಿದ್ರೆ ಆಯಿತು. ಹೀಗೆ ನೋಡಿ, ಹೀಗೆ ಲೈಟಾಗಿ ಒಮ್ಮೆ ಎಲ್ಲ ಹೀಗೆ ಕೋಟಿಂಗ್ ಮಾಡಿಕೊಂಡ್ರೆ ಆಯಿತು. ಹೀಗೆ ನೋಡಿ, ಈ ರೀತಿ ಕಡ್ಸ ಹಾಕಿಕೊಂಡಿದ್ದೇನೆ ಮೀನಿಗೆಲ್ಲ. ಹೀಗೆ ನೋಡಿ, ಹೀಗೆ ಹಾಕಿದರೆ ನಾವು ಹೀಗೆ ಹಾಕಿಕೊಂಡ್ರೆ ಮೀನಿಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಎಳ್ಕೊಂಡು ತಿನ್ನುವಾಗ ಒಳ್ಳೆ ಟೇಸ್ಟ್ ಆಗ್ತದೆ. ಹಾಗಿದ್ರೆ ಒಳಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಹಾಕ್ಕೊಳ್ಳಿ. ಹೀಗೆ ಬಗ್ಗಿಸಿ ಇಟ್ಕೊಂಡ್ರೆ ಇದರೊಳಗೆಲ್ಲ ಹೀಗೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಮೀನಿಗೆ ಮಸಾಲೆಯನ್ನೆಲ್ಲ ಕೋಟಿಂಗ್ ಮಾಡಿಕೊಂಡಾಯಿತು. ಇನ್ನು ಇದನ್ನು ಒಂದು ಅರ್ಧ ಗಂಟೆ ಹೀಗೆ ಬಿಡುವ. ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ಳಿ. ಒಂದು ಅರ್ಧ ಗಂಟೆ ಹೀಗೆ ಮಸಾಲೆ ರುಬ್ಬಲಿಕ್ಕೆ ಬೇಕಾಗುವ ಸಾಮಗ್ರಿ. ಇಲ್ಲೊಂದು 15ರಷ್ಟು ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ, 1 ಟೀ ಸ್ಪೂನಷ್ಟು ಜೀರಿಗೆ, 2 ಟೀ ಸ್ಪೂನಷ್ಟು ಕೊತ್ತಂಬರಿ, ಒಂದು 8 ಎಸಳು ಬೆಳ್ಳುಳ್ಳಿ, ಹಾಗೆ 1 ಇಂಚಿನಷ್ಟು ಶುಂಠಿ. ಇನ್ನು ಇದನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡಿಕೊಳ್ಳುವ. ಇಲ್ಲೊಂದು ಬಣಲೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಈಗ ಮೆಣಸನ್ನು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು, ಇಲ್ಲಿ ಮೆಣಸು ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಇಲ್ಲ, ಧನಿಯಾ, ಹಾಗೆ ಜೀರಿಗೆ ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಬೆಳ್ಳುಳ್ಳಿ, ಶುಂಠಿ. ಇದನ್ನೊಮ್ಮೆ ಹಾಗೆ ಹುರ್ಕೊಳ್ಳುವ. ಎಣ್ಣೆ ಹಾಕಲಿಕ್ಕಿಲ್ಲ, ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಕೊತ್ತಂಬರಿ ಕೂಡ ಚಟಪಟ ಅಂತ ಹೇಳಿತ್ತು. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇನ್ನು ಇದನ್ನು ನಾವು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ. ಇವಾಗ ನಾವು ಇಲ್ಲಿ ಹುರಿದಿಟ್ಟ ಮಸಾಲೆ ಎಲ್ಲ ತಣ್ಣಗಾಗಿದೆ. ಇದನ್ನು ಇನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ಳುವ. ಮೊದಲಿಗೆ ಮೆಣಸು ಮತ್ತು ಕೊತ್ತಂಬರಿಯನ್ನು ಮಾತ್ರ ನಾವೀಗ ನೀರು ಹಾಕದೆ ಗ್ರೈಂಡ್ ಮಾಡಿಕೊಳ್ಳುವ. ಆನಂತರ ನೀರು ಹಾಕಿಕೊಳ್ಳುವ. ಇಲ್ಲದ್ರೆ ನಮಗೆ ನೀರು ಹಾಕದೆ ಫಸ್ಟಿಗೆ ಪೌಡ್ರ್ ಮಾಡಿಕೊಂಡ್ರೆ ಸುಲಭವಾಗಿ ಗ್ರೈಂಡ್ ಆಗ್ತದೆ. ಹುರಿದ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ. ಇವಾಗ ಇಷ್ಟನ್ನು ಮಾತ್ರ ನಾವು ಪೌಡ್ರ್ ಮಾಡಿಕೊಳ್ಳುವ. ಈಗ ನೋಡಿ, ಮೆಣಸನ್ನೆಲ್ಲ ಪೌಡ್ರ್ ಮಾಡಿಕೊಂಡಾಯಿತು. ಇನ್ನು ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿ, ಹುಳಿ, ಒಂದು ಸ್ವಲ್ಪ ಅರಶಿನ, ಒಂದು 1/4 ಸ್ಪೂನ್ನಷ್ಟು ಅರಶಿನ. ಈಗ ಇದಕ್ಕೆ ನಾನೊಂದು ಸ್ವಲ್ಪ ನೀರು ಹಾಕಿ ರುಬ್ತಾ ಇದ್ದೇನೆ. ಜಾಸ್ತಿ ನೀರು ಬೇಡ, ನಮಗಿಲ್ಲಿ ಮಸಾಲೆ ಮಾತ್ರ ಗಟ್ಟಿ ಬೇಕು. ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಇನ್ನೂ ನಯವಾಗಿ ಗ್ರೈಂಡ್ ಮಾಡಿಕೊಳ್ಳೋಣ. ಇಲ್ಲಿ ಮಸಾಲೆಯನ್ನು ರುಬ್ಬಿಕೊಂಡಾಯಿತು. ನೋಡಿ, ಮಸಾಲೆ ಎಷ್ಟು ಗಟ್ಟಿ ಉಂಟು, ಈ ರೀತಿ ಬೇಕು. ಅದು ಎಷ್ಟು ಗಟ್ಟಿ ಆಗ್ತದೆ ಅಷ್ಟು ಗಟ್ಟಿಗೆ ರುಬ್ಬಿಕೊಂಡ್ರೆ ಆಯಿತು. ತವಕ್ಕೆ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಮಸಾಲೆಯಲ್ಲಿ ಹಾಕಿಟ್ಟ ಮೀನನ್ನು ನಾನು ಇದಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ.
ಸ್ವಲ್ಪ ಎಣ್ಣೆ ಹಾಕಿಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಈಗ ಮೀನನ್ನು ಬೇಯಲಿಕ್ಕಿಟ್ಟು ಒಂದು 3 ನಿಮಿಷ ಆಯಿತು. ಇವಾಗ ಇದು ನಾನು ಮಗುಚಿ ಹಾಕ್ಕೊಳ್ತಿದ್ದೇನೆ. ಎಲ್ಲ ಒಂದು ಸಿಗೆ ಮಗುಚಿ ಇದನ್ನು ಕೂಡ ಇನ್ನೊಂದು ಸೈಡ್ ಕೂಡ ಒಂದು 3 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. 3ರಿಂದ ಒಂದು 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಇದು ಫ್ರೈ ಆಗಬೇಕು ಅಂತೇನಿಲ್ಲ. ಇವಾಗ ಮೀನನ್ನು ಕೂಡ ಇನ್ನೊಂದು ಬದಿ ಬೇಯಿಸ್ಕೊಂಡು ಒಂದು 3ರಿಂದ 4 ನಿಮಿಷ ಆಯಿತು. ಇನ್ನು ಇದನ್ನು ನಾವು ತೆಗೆಯುವ, ಇಷ್ಟಾದರೆ ಸಾಕು. ಇದನ್ನೆಲ್ಲ ಈಗ ಒಂದು ಪ್ಲೇಟಿಗೆ ತೆಗಿತಾ ಇದ್ದೇನೆ. ಈಗ ಇದೇ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೇನೆ. ಜಾಸ್ತಿ ಬೇಡ, ಸ್ವಲ್ಪ ಮಸಾಲೆ ಬೇಯಿಸಲಿಕ್ಕೆ. ಒಂದು 2 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಈಗ ಚೆನ್ನಾಗಿ ಕಾದಿದೆ. ಈಗ ಕಾದ ಎಣ್ಣೆಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆ 2 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಎಷ್ಟು ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇದನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ, ಇಲ್ಲಿ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗಿದೆ. ಅಷ್ಟೊತ್ತಿಗೆ ಈಗ ನಾನು ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ ಟೊಮೆಟೊವನ್ನು ಸಹ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಹಾಗೆ ಅರ್ಧ ಟೀ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಬೇವು ಸೊಪ್ಪು ಕೂಡ ಹಾಕಿದೆ. ಇಲ್ಲಿಗೂ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ರುಬ್ಬಿಟ್ಟ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಇಷ್ಟು ಗಟ್ಟಿ ಬೇಕು ನಮಗೆ ಇಲ್ಲಿ ಮಸಾಲೆ. ನೀರು ಹಾಕಿ ತೆಳ್ಳಗೆ ಮಾಡಲಿಕ್ಕಿಲ್ಲ, ಅಂದರೆ ನಮಗೆ ಇಲ್ಲಿ ನೀರಿನ ಅಂಶ ಎಲ್ಲ ಇದರಲ್ಲಿ ಡ್ರೈ ಆಗಬೇಕು. ಇದಕ್ಕೆ ನಾನು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಅಂದರೆ ಮೀನು ಫ್ರೈ ಮಾಡೋಕ್ಕೆ ನಾವು ಉಪ್ಪು ಹಾಕಿದ್ದೇವೆ. ಇವಾಗ ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ನೋಡಿ ಹಾಕಿಕೊಂಡ್ರೆ ಆಯಿತು. ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇದರಲ್ಲಿರುವ ನೀರೆಲ್ಲ ಡ್ರೈ ಆಗಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ನಾವು ಮಸಾಲೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಇಷ್ಟಾದರೆ ಸಾಕು. ಇದರ ಟೇಸ್ಟ್ ನೋಡಿಕೊಳ್ಳಿ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಉಂಟು ನೋಡಿಕೊಳ್ಳಿ. ಇಷ್ಟಾದರೆ ಸಾಕು. ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೆ. ಬಾಳೆ ಎಲೆಯನ್ನು ಫಸ್ಟಿಗೆ ಚೆನ್ನಾಗಿ ತೊಳ್ಕೊಳ್ಬೇಕು. ಬಾಳೆಲೆಯನ್ನು ಫಸ್ಟ್ಗೆ ಚೆನ್ನಾಗಿ ತೊಳ್ಕೊಳ್ಬೇಕು. ಆನಂತರ ಹೀಗೆ ಬಾಡಿಸ್ಕೊಳ್ಬೇಕು. ಬಾಳೆಲೆಯನ್ನು ಚೆನ್ನಾಗಿ ಬಾಡಿಸ್ಕೊಂಡಾಯ್ತು. ಅದಕ್ಕೆ ಈಗ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಹೀಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ. ಹೀಗೆ ಮಾಡಿಕೊಂಡ್ರೆ ಆಯಿತು. ಮೀನು ಯಾವ ಸೈಜಲ್ಲಿ ಉಂಟು ಆ ಸೈಜ್ಗೆ ಮಾಡಿಕೊಂಡ್ರೆ ಆಯಿತು. ಹೀಗೆ ಅದರ ಮೇಲೆ ಮೀನನ್ನು ಹೀಗೆ ಇಡಬೇಕು. ಇದರ ಮೇಲೆ ಕೂಡ ಮಸಾಲೆಯನ್ನು ಹಾಕಿಕೊಂಡ್ರೆ ಆಯಿತು. ಚೆನ್ನಾಗಿ ಕವರ್ ಆದರೆ ಆಯಿತು. ಈ ಮಸಾಲೆಯಲ್ಲಿ ಮೀನು ಚೆನ್ನಾಗಿ ಕವರ್ ಆದರೆ ಆಯಿತು. ಮೀನಿಗೆ ಮಸಾಲೆಯನ್ನೆಲ್ಲ ಹಾಕಿ ಚೆನ್ನಾಗಿ ಹೀಗೆ ಕವರ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ನಾವು ಫೋಲ್ಡ್ ಮಾಡಿಕೊಳ್ಬೇಕು. ಹೀಗೆ ಈ ಸೈಡನ್ನು ಹೀಗೆ ಮಡಿಚಿಕೊಳ್ಳಿ. ಆನಂತರ ಹೀಗೆ ಮಡಿಚಿಕೊಂಡ್ರಾಯ್ತು. ಆನಂತರ ಹೀಗೆ ಮಡಿಚಿ ಆನಂತರ ಹೀಗೆ ಮಡಿಚಿಕೊಂಡ್ರೆ ಆಯಿತು. ಹೀಗೆ ಚೆನ್ನಾಗಿ ಪ್ಯಾಕ್ ಆದ ನಂತರ ಇಲ್ಲಿ ಹೀಗೊಂದು ಇದೇ ಬಾಳೆಯ ಹಗ್ಗದಲ್ಲಿ ಹೀಗೆ ಕಟ್ಟಿಕೊಂಡ್ರೆ ಆಯಿತು. ಕಡೆಯಿಂದ ಕೂಡ ಒಂದು ಹೀಗೆ ಕಟ್ಟಿಕೊಳ್ಬೋದು.
ಎಲ್ಲವನ್ನು ಕೂಡ ಇದೇ ರೀತಿ ಪ್ಯಾಕ್ ಮಾಡಿಕೊಂಡ್ರೆ ಆಯಿತು. ಮೀನನ್ನೆಲ್ಲ ಈ ರೀತಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಇದನ್ನು ನಾವು ಸ್ಟೀಮಲ್ಲಿ ಬೇಯಿಸ್ಕೊಳ್ಳುವ. ಸ್ಟೀಮಲ್ಲೇ ಬೇಯಿಸಬೇಕು ಅಂತೇನಿಲ್ಲ, ತವದಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಅಂದರೆ ಫ್ಲೇವರ್ ಮಾತ್ರ ಟೇಸ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ. ನಾನಿವತ್ತು ನಿಮಗೆ ಸ್ಟೀಮಲ್ಲಿ ಯಾವ ರೀತಿ ಬೇಯಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಕಡುಬು ಮಾಡುವ ಪಾತ್ರೆಗೆ ನೀರು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೇನೆ. ನೀರು ಚೆನ್ನಾಗಿ ಕುದೀತಾ ಉಂಟು. ಇವಾಗ ಇದಕ್ಕೆ ಮೀನನ್ನಿಟ್ಟು ಸ್ಟೀಮಲ್ಲಿ ಬೇಯಿಸ್ಕೊಳ್ಳುವ. ಇದನ್ನು ನಾವು ಇನ್ನೊಂದು 10 ನಿಮಿಷ ಹೀಗೆ ಸ್ಟೀಮಲ್ಲಿ ಬೇಯಿಸ್ಕೊಳ್ಳುವ. ಬೆಂಕಿ ಜಾಸ್ತಿ ಬೇಡ, ಹದವಾದ ಬೆಂಕಿಯಲ್ಲಿ ಹದವಾದ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಅದನ್ನು ಇನ್ನೊಂದು 10 ನಿಮಿಷ ಹೀಗೆ ಬೇಯಿಸ್ಕೊಳ್ಳುವ. ಸ್ಟೀಮಲ್ಲಿ ಒಂದು 10 ನಿಮಿಷ ಬೇಯಿಸಿದ್ದೇನೆ. ಈಗ ಪೂರ್ತಿ ತಣ್ಣಗಾಗಿದೆ. ನೋಡಿ, ಮಸಾಲೆ ಕೂಡ ಇಲ್ಲಿ ಲೀಕ್ ಆಗಲಿಲ್ಲ. ನೋಡಿ ಇನ್ನು ಯಾವ ರೀತಿ ಬಂದಿದೆ ಅಂತ ನೋಡುವ. ಕತ್ರಿ ಕೊಡು ಅಲ್ಲಿ ಹಿಂದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಬಾಳೆಲೆಯ ಫ್ಲೇವರು, ಈ ಮಸಾಲೆಯ ಫ್ಲೇವರು ಎಲ್ಲ ಒಂದಕ್ಕೊಂದು ಬ್ಯಾಲೆನ್ಸ್ ಆಗಿ ಒಳ್ಳೆ ಒಂದು ಪರಿಮಳ ಬರ್ತಾ ಉಂಟು ಸ್ನೇಹಿತರೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ.